ಇದಕ್ಕೆಲ್ಲ ಇಟ್ಟಿದ್ದು ಫಂಕ್ಷನ್ಗೆ. ಏಯ್ ಸುಮ್ಮನೆ ಕುತ್ಕೊಳ್ಳಿ ಅವಳು ಡೌರಾಣಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇಬ್ಬರು ಮಾರ್ಕೆಟಿಂದ ಒಟ್ಟಿಗೆ ಬರ್ತಿದೆ ಅಂತ ಅಂದ್ಕೊಳ್ತಾರೆ. ನೀವು ಹೋಗುವಾಗ ಬೇರೆ ಗೆಟಪ್ಪಲ್ಲಿದ್ರಿ, ಅದು ಯಾವಾಗ ಚೇಂಜ್ ಮಾಡ್ಕೊಂಡ್ರಿ? ನಾನು ಇಲ್ಲಿಂದ ಹೋಗುವಾಗಲೇ ಈ ಬ್ಯಾಗಲ್ಲಿ ಈ ಬಟ್ಟೆನ ಇಟ್ಕೊಂಡ್ಬಿಟ್ಟಿದ್ದೆ, ಜಿಮ್ಮಲ್ಲೇ ಚೇಂಜ್ ಮಾಡ್ಕೊಂಬಂದೆ. ನಡೀರಿ. ಬಜಾರಿ ಬೆಳಗ್ಗೆ ನೀನು ಎಲ್ಲಿಗೆ ಹೋಗಿದ್ದೆ? ಒಂದು ಮಾತು ಹೇಳೋದು ಬೇಡ? ನಮಗೆಲ್ಲ ಎಷ್ಟು ಚಿಂತೆ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಿಂಗಂತೂ ಯಾವಾಗಲೂ ಅನುಮಾನನೇ ಪರಿ. ನನ್ನ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಬೆಳಿಗ್ಗೆ ಬೇಗನೆ ಹೋಗಿದ್ದೆ. ನನ್ನ ಮುದ್ದು ಅಕ್ಕ ಹೋಗೆ ಆರ್ತಿ ಅಕ್ಕ, ನನ್ನ ಮುದ್ದು ಅಕ್ಕ. ಬಾರೆ ಕಡೆ ನೀವಿಬ್ರು ಡೌ ಮಾಡೋ ರೇಂಜ್ಗೆ ನಮ್ಮ ಹಳೆ ಟೇಪ್ ರೆಕಾರ್ಡರ್ ರಸ್ತೆ ಬಿಡ್ತಾಳೆ ಅಷ್ಟೇ. ಅಯ್ಯೋ ಸಾಕು, ಸುಮ್ಮನೆ ಇರ್ರೆ. ಈಗ ನೀನು ನಿನಗೇನು ಅನ್ಸೋದೇ ಇಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ. ಆರ್ತಿ ಮದುವೆಯಾಗಿ ಹೋಗುವಾಗ ಎಲ್ಲರಿಗಿಂತ ಜೋರಾಗಿ ಅಳವಳು ನೀನೇ ಆಗಿರ್ತೀಯ ನೋಡು. ಅಯ್ಯೋ ಸುಮ್ಮನೆ ಇರಮ್ಮ, ಅಂತ ಸೀನೇ ಇಲ್ಲ. ಹಳೆ ಟೇಪ್ ರೆಕಾರ್ಡರ್ ಹೋಗಾದ್ಮೇಲೆ ಕಿಯೋ ಮಯೋ ಅನ್ನೋ ಸೌಂಡೇ ಇರಲ್ಲ. ನಾವು 3 ಜನ ಆರಾಮಾಗಿರ್ತೀವಿ. ನಮ್ಮ ಈವಿಲ್ ಎಡ್ದೆಫಾ ಅಂಜುಗೆ ಡೌ ರಾಣಿ ಅಂತಾಳೆ, ಆದ್ರೆ ನಿಜವಾಗ್ಲೂ ಡೌ ಮಾಡೋಳು ಇವಳೆ. ನಾನು ಹೇಳಿಲ್ವಾ ಇವಳೇ ಜಾಸ್ತಿ ಹೇಳೋದು ಅಂತ? ಮತ್ತೆ ಈಗ ತಾನೇ ಏನೂ ಆಗೇ ಇಲ್ಲ ಅಂತ ಮಾತಾಡ್ದೋಳು ಅಳ್ತಿದ್ಯಲ್ಲೇ. ರೌಡಿ ಬೇಬಿ ಕ್ಯಾರೆಕ್ಟ್ರು ನಂದು ಕಣೆ. ನೀನು ನನ್ನ ಕಾಪಿ ಮಾಡಕ್ ಹೋದ್ರೆ ತುಂಬಾ ಕೆಟ್ಟಾಗಿರುತ್ತೆ. ನೀನು ಅದಿತಿ ಆಗೇ ಇರು. ಅಲ್ಲ, ಈವಿಲ್ ದೆವ್ವ ಆಗಿರು. ಯಾಕೆ ಅಂದ್ರೆ ನಿನ್ ರೋಲ್ನ ನಿನ್ಗಿಂತ ಚೆನ್ನಾಗಿ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ. ನಾನು ರೌಡಿ ಬೇಬಿ, ಅದೇ ರೌಡಿಸಮ್ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಗುಂಪಿಗೆ ನನ್ನನ್ನು ಸೇರಿಸ್ಕೊಳ್ರೆ. ಹಾಯ್ ವೇದಾಂತ್. ಹಾಯ್ ವೇದಾಂತ್, ತಿಂಡಿಗೆ ಬಂದ್ಬಿಡ. ಸಾಹಿತ್ಯ ನೀನೇ ಸರ್ವ್ ಮಾಡು. ಸಾರಿ ಮಾ, ಇನ್ನೇನು ಮದುವೆ ಕೆಲಸ ಎಲ್ಲ ಶುರು ಆಗಿಬಿಡುತ್ತೆ. ಅಷ್ಟರೊಳಗೆ ನಂಗೆ ಸ್ವಲ್ಪ ಆಫೀಸ್ ವರ್ಕ್ನ ಕಂಪ್ಲೀಟ್ ಮಾಡೋದಿದೆ. ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ನ ಮೊದಲೇ ಶೆಡ್ಯೂಲ್ ಮಾಡಿದ್ದೇನೆ. ಅಂದರೆ ನಿನಗೆ ಹೊರಗೆ ಹೋಗ್ತಿದ್ಯಾ? ಡೋ ವರಿ ಮಾ, ಆದಷ್ಟು ಬೇಗ ಫಂಕ್ಷನಿಗೆ ಬಂದು ಜಾಯ್ನ್ ಆಗ್ತೀನಿ. I'll definitely make it up for this. ಸರಿ, ಹಾಗಿದ್ರೆ ಸಾಹಿತ್ಯನ ಡಿನ್ನರ್ಗೆ ಕರ್ಕೊಂಡು ಹೋಗು. ನಾನು ನಿಮ್ಮ ಜೊತೆ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಅವಳೇ ಡಿನ್ನರ್ ಕರ್ಕೊಂಡು ಹೋಗ್ಬೇಕು. ಐ ವಿಲ್ ಮೇಕ್ ಫಾರ್ ಇಟ್ ಅಂದ್ಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕರ್ಕೊಂಡು ಹೋಗಿ ಏನೋ ಕೆಲಸ ಇದೆ ಅಂತ ಅವಳನ್ನ ವಾಪಸ್ ಕಳಿಸ್ದೆ. ಅದಕ್ಕೆ ಇವತ್ತಾದರೂ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿರೋದು. ಸರಿ ಮಾ, I'll take it out for dinner. ಸಾಹಿತ್ಯನೆಲ್ಲ ಸಂಜೆ ರೆಡಿ ಇರು, I'll pick you up. ವಾವ್, ಥ್ಯಾಂಕ್ ಯು ಸೋ ಮಚ್ ವೇದಾಂತ್. ನಾನು ಯಾವಾಗಲೂ ರೆಡಿ. ಯಾಕೋ ಇದೆಲ್ಲ ಹ್ಯಾಂಡಲ್ ಮಾಡೋದಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ.
ಪ್ರೋಗ್ರಾಮ್ ಫಿಕ್ಸ್ ಮಾಡೋದು ಅಂದರೆ ಇದು. ಅವನು ಕ್ಲೈಂಟ್ ಮೀಟಿಂಗ್ ಶೆಡ್ಯೂಲ್ ಫಿಕ್ಸ್ ಮಾಡಿದ್ರೆ ನಾನೊಂದು ಮೀಟಿಂಗ್ ಶೆಡ್ಯೂಲ್ನ ಫಿಕ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಅಂತ ಇವತ್ತು ಅರ್ಥ ಆಯ್ತು ಅತ್ತೆ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಆಗಲಿ ಆಗಲಿ, ಆಯಿತು ಶ್ರೀಧರಣ್ಣ, ನೀವು ಹೇಳ್ದಾಗೆ ಮಾಡ್ತೀನಿ. ಏನು ನಡೀತಾ ಇದೆ ಇಲ್ಲಿ? ಸಿಕ್ಕಾಪಟ್ಟೆ ಎಮೋಷನಲ್ ಸೀನೇ ಆಯಿತು ಅಂಕಲ್. ನೀವು ಇಳ್ದಿದ್ದೆ ಒಳ್ಳೇದಾಯಿತು, ಯಾಕಂದ್ರೆ ಗಂಡು ಮಕ್ಳಿಗೆ ಆಗ್ಬಾರ್ದಿರೋ ಸೀನ್ ಇದು. ಪರಿ, ಶ್ರೀಧರಣ್ಣಂಗೆ ಫೋನ್ ಮಾಡಿದ್ದೆ. ಅಲ್ಲ ಅವರೇ ನನಗೆ ಫೋನ್ ಮಾಡಿದರು. ನಾಳೆ ಸಂಜೆ ಅಷ್ಟೊತ್ತಿಗೆ ನಾವೆಲ್ಲ ರೆಸಾರ್ಟ್ ಸೇರ್ಕೊಂಡ್ಬಿಡ್ಬೇಕಂತೆ. ನಾಳೆ ಸಂಜೆನೆ ಯಾಕಂತೆ? ಎಲ್ಲ ಕಾರ್ಯಕ್ರಮ ಇರೋದು ನಾಡಿದ್ದಲ್ವಾ? ನಾನು ಅದನ್ನೇ ಹೇಳಿದೆ. ಆದರೆ ನಾಡಿದ್ದು ರಿಸೆಪ್ಷನ್ ಇದೆ, ಬೆಳಗ್ಗೆ ಹೊರಟು ಟ್ರಾಫಿಕ್ಕು ಅದು ಇದು ಅಂತ ಲೇಟ್ ಮಾಡ್ಕೋಬೇಡಿ, ಹಿಂದಿನ ದಿನ ಬಂದು ಆರಾಮ್ಸೆ ಸೆಟ್ಲ್ ಆಗಿಬಿಡಿ ಅಂತ ಹೇಳಿದ್ರು. ಅದು ಒಂಥರ ಸರಿನೇ. ಅವತ್ತೇ ಹೋಗಿ ಎಲ್ಲ ಸರಿ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಗಜಿಬಿಜಿ ಆಗಿಬಿಡುತ್ತೆ. ಅದಲ್ಲದೆ ನಮ್ಮನೆ ಮಕ್ಕಳು ಟ್ರಾವೆಲ್ ಮಾಡಿ ಸುಸ್ತಾಗಿ ಫಂಕ್ಷನಲ್ಲಿ ಡಲ್ ಆಗಿದ್ರೆ ಚೆನ್ನಾಗಿರೋಲ್ಲ, ಅದಕ್ಕೆ ಹಿಂದಿನ ದಿನನೇ ಬಂದ್ಬಿಡಿ, ಕಾರ್ ಕಳಿಸ್ತೀನಿ ಅಂದರು. ಅಯ್ಯೋ, ಅದೆಲ್ಲ ಯಾಕ್ರಿ ಬೇಕು? ಬೇಡ ಅಂತ ಹೇಳಬೇಕಿತ್ತು. ನಾನು ಹಾಗೆ ಹೇಳ್ದೆ ಇರ್ತೀನ? ಹಾಗೆ ಹೇಳಿದೆ. ಆದರೆ ಆಗಲ್ಲ ಬೇಡ ಅನ್ನೋ ಮಾತೆಲ್ಲ ಆಡೋ ಹಾಗೆ ಇಲ್ಲ. ನಾನು ಹೇಳಿದ ಮೇಲೆ ಮುಗಿದೋಯ್ತು, ಪ್ಲಾನ್ ಚೇಂಜ್ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಓಹೋ, ಹಾಗಿದ್ರೆ ನಾವೆಲ್ಲ ಕಾರಲ್ಲಿ ಹೋಗೋದಾ? ಸಾಕು, ಸುಮ್ಮನೆ ನಿಂತ್ಕೊಳ್ಳಿ ಡೈನೋಸರಸ್. ಅವರು ದೊಡ್ಡವರು, ಅವ್ರೇನು ತೀರ್ಮಾನ ತಗೊಳ್ತಾರೋ ಅದರಂತೆ ನಡೆದ್ರಾಯ್ತು. ಆ ಶ್ರೀಧರಣ್ಣ ಥೇಟ್ ಅವ್ರ ಮಕ್ಕಳ ಥರಾನೇ ಅಲ್ವೇನ್ರಿ? ಅದು ಹೇಗೆ ಆಗುತ್ತೆ? ಅವ್ರ ಥರ ಮಕ್ಕಳು ಅಂದರೆ ಸರಿ ಹೋಗುತ್ತಪ್ಪ. ಸುಮ್ಮನೆ ಇರ. ಅಲ್ಲ ರೀ, ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದಾಗ ನಾವು ಬೇಡ ಅಂದರೆ ಚೆನ್ನಾಗಿರುತ್ತಾ? ಆದ್ರೆ ಅಮ್ಮ, ನಾಳೆ ಸಂಜೆನೆ ಮೆಹಂದಿ ಇಟ್ಕೊಂಡಿದ್ದೀವಿ. ಮತ್ತೆ ಹೇಗೆ ರೆಸಾರ್ಟ್ ಸೇರ್ಕೊಳಕ್ಕಾಗುತ್ತೆ? ಅಯ್ಯೋ ಹೌದಲ್ವಾ, ಈಗ ಏನ್ ಮಾಡೋದು? ಏನು ಮಾಡೋದು ಅಂತ ನನ್ನನ್ನು ಕೇಳಿದ್ರೆ, ಹೇಗಿದ್ರು ನಿನ್ನ ಬಾಸಿ ನಿನ್ನ ಭಾವ ಅಲ್ವಾ, ಅವನಿಗೆ ಒಂದು ಕಾಲ್ ಮಾಡಿ ವಿಷಯ ಹೀಗಿದೆ ಅಂತ ಹೇಳಮ್ಮ. ಆ ಸುಳ್ಳೆ ಪುಳ್ಳೆ ಹತ್ರ ಪ್ಲಾನ್ ಚೇಂಜ್ ಮಾಡು ಅಂತ ಹೇಳೋದಕ್ಕಿಂತ ಸುಮ್ಮನೆ ಕಾರ್ ಹತ್ಕೊಂಡು ಹೋಗೋದೇ ಬಾರಿ.